ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಹಿಜಾಬ್ ಸಮರ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲಾಗ್ತಿದೆ. ಈಗ ಹಿಜಾಬ್ ನಿಷೇಧ ರದ್ದು, ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯಗೆ ಮುಲ್ಲಾಗಳ ಮೇಲೆ ಬಹಳ ಪ್ರೀತಿ ಇದೆ. ಮುಸ್ಲಿಂ ಮುನಿಸಿಗೆ ಹಿಜಾಬ್ ಮುಲಾಮು ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಈಗ ವಸ್ತ್ರ ಸಂಹಿತೆ ನೀತಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ತು. ಸುಪ್ರೀಂ ತೀರ್ಮಾನಕ್ಕೂ ಮುನ್ನವೇ ಆದೇಶ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಭದ್ರಗೊಳಿಸಲು ರಾಜ್ಯ ಸರ್ಕಾರ ಈ ನಿರ್ಧಾರ ತಗೊಂಡಿದೆಯಾ? ಕಾಂಗ್ರೆಸ್ನದ್ದು ಹಿಂದೂ ವಿರೋಧಿ ಅಂತ ಹೇಳಿ ಯತ್ನಾಳ್ ಕೂಡ ಹೇಳಿದ್ರು. ಕಾಂಗ್ರೆಸ್ನವರ ನೀತಿ ಇದೆಯಲ್ಲ ಅದು ಹಿಂದೂ ವಿರೋಧಿ ಅಂತ ಹೇಳಿ ಯತ್ನಾಳ್ ಹೇಳಿದ್ರು. ಅದಾದ ನಂತರ ನಿನ್ನೆ ಈಗ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಇದೆಲ್ಲವೂ ಕೂಡ ವೋಟ್ ಗಿಮಿಕ್ ಅಷ್ಟೇ, ಇದೆಲ್ಲವೂ ಕೂಡ ಮತ ಬ್ಯಾಂಕ್ಗೋಸ್ಕರ ಮಾಡ್ತಾ ಇರುವಂತ ಒಂದು ನಿರ್ಧಾರ. ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇದೆ, ಸುಪ್ರೀಂ ಕೋರ್ಟ್ ಇನ್ನು ತೀರ್ಮಾನಕ್ಕೆ ಬರಲಿಲ್ಲ, ನಿರ್ಧಾರವನ್ನ ಕೊಟ್ಟಿಲ್ಲ, ತೀರ್ಪು ಕೊಟ್ಟಿಲ್ಲ. ಅದಕ್ಕೆ ಮುಂಚೆ ನೀವು ಹೇಗೆ ಇದಕ್ಕೆ ಅನುಮತಿಯನ್ನ ಕೊಡ್ತೀರಾ ಅಂತ ಹೇಳಿ ಆರ್ ಅಶೋಕ್ ಈಗ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಯಾವಾಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಇದು ಘೋಷಣೆ ಆಯಿತು, ಅದಾದ ನಂತರ ಬಿಜೆಪಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ ಈಗ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ ಅಂತಂದ್ರೆ ಈ ಒಂದು ಹಿಜಾಬ್ ನಿಷೇಧ ಇತ್ತಲ್ಲ, ಇದು ಹೀಗೆ ಮುಂದುವರಿಬೇಕು, ಅದನ್ನ ಹೊರತಾಗಿ ಈ ನಿಷೇಧವನ್ನ ರದ್ದು ಮಾಡಿದ್ಯಾಕೆ, ಅನುಮತಿಯನ್ನ ಕೊಟ್ಟಿದ್ಯಾಕೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಇದೀಗ